ನಮಸ್ಕಾರ. ನಾನಿವಾಗ ಮಾಡ್ತಾ ಇರೋದು ಬ್ರೆಡ್ ಪಕೋಡ ರೆಸಿಪಿ. ಬ್ರೆಡ್ ಪಕೋಡ ಮಾಡೋಕ್ಕೆ 1 ಕೊಟ್ಟರಷ್ಟು ಕಡಲೆಬೇಳೆ ಹಿಟ್ಟನ್ನು ತೊಗೊಂಡು ಅದನ್ನು ಚೆನ್ನಾಗಿ ಛಾನಿ ಅದರ ಹಲ್ದಿ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅಜ್ವೈನ್, ಜೀರಾ, ಸಾಲ್ಟನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಬ್ಯಾಟರನ್ನು ರೆಡಿ ಮಾಡಿಕೊಂಡು ಸಪ್ರೇಟಾಗಿ ಇಡಬೇಕು ರೆಸ್ಟ್ ಮಾಡೋಕ್ಕೆ. ಅದಾದಮೇಲೆ 3-4 ಪೊಟ್ಯಾಟೋವನ್ನು ಕಟ್ ಮಾಡಿಕೊಂಡು ಅದಕ್ಕೆ ಬಾಯ್ಲ್ ಮಾಡೋಕ್ಕೆ ಇಡಬೇಕು ಫಾರ್ ಸ್ಟಫಿಂಗ್. ಅದಂತರ ನಾನು ವೆಜ್ಜಸನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ವೆಜ್ಜಸಲ್ಲಿ ಆನಿಯನ್, ಕೊರಿಯಂಡರ್, ಕರಿ ಲೀವ್ಸ್ ಮತ್ತು ಗ್ರೀನ್ ಚಿಲ್ಲಿಯನ್ನು ಕಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ. ಅದ ನಂತರ ಬಾಯ್ಲ್ ಆಗಿರೋ ಪೊಟ್ಯಾಟೋವನ್ನು ಸಪ್ಪೆಯನ್ನು ಸುಲಿದು ಸೈಡಿಗೆ ತೆಗೆದು ಇಟ್ಕೊಂಡು ಒಂದು ಪ್ಯಾನಿಗೆ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಮಸ್ಟರ್ಡ್, ಜೀರಾ, ಕರಿ ಲೀವ್ಸ್, ಆನಿಯನ್, ಕೊರಿಯಂಡರ್ ಲೀವ್ಸ್ ಹಾಕ್ಕೊಂಡು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಅದ ನಂತರ ಗ್ರೀನ್ ಪೀಸ್, ಹಲ್ದಿ ಪೌಡರ್, ಸಾಲ್ಟನ್ನು ಆ್ಯಡ್ ಮಾಡ್ಕೊಂಡು ಗರಂ ಮಸಾಲ, ಜೀರಾ ಆ್ಯಂಡ್ ಕೊರಿಯಂಡರ್ ಪೌಡರನ್ನು ಆ್ಯಡ್ ಮಾಡಿಕೊಂಡು ಪೊಟ್ಯಾಟೋನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಅದ ನಂತರ ಬ್ರೆಡ್ಡನ್ನು 2 ಪಾರ್ಟಲ್ಲಿ ಡಿವೈಡ್ ಮಾಡಿಕೊಂಡು ಅದ್ರ ನಡುವೆ ಸ್ಟಫಿಂಗನ್ನು ಆ್ಯಡ್ ಮಾಡಿಕೊಂಡು ಕ್ಲೋಸ್ ಮಾಡಿಡಬೇಕು. ಕ್ಲೋಸ್ ಮಾಡಿದ ತಕ್ಷಣ ಆಮೇಲೆ ಒಂದು ಕಡಾಯಿಗೆ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಆದಮೇಲೆ ಬ್ರೆಡ್ಡನ್ನು ಬ್ಯಾಟರಲ್ಲಿ ಡಿಪ್ ಮಾಡಿ ಅದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ನಿಮ್ಮ ಬ್ರೆಡ್ ಪಕೋಡ ರೆಡಿ ಫಾರ್ ಈವ್ನಿಂಗ್ ಸ್ನ್ಯಾಕ್ಸ್.